ಅಲಂಪುರಪೇಟೆ ಏರಿಯಾಲಿಂದ ಬಂದಿದ್ವಿ ನಾವು ನಗರಸಭೆಗೆ ಇಂಜಿನಿಯರಿಗೆ ಮಾತಾಡಿದ್ವಿ. ಅವರು ಮೋಟ್ರ್ ಕೆಟ್ಟಿದೆ ಅಂತಂದರು. ಅದಕ್ಕೆ ನಾವೇನಂದ್ವಿ, ನಿಮ್ಮ ಕೈಲೇ ಮೋಟ್ರ್ ಹೊಸದು ಕುಡಿಸೋದು ಆಗಲಿಲ್ಲ ಅಂದ್ರೆ ನಮ್ಮ ಅಲಂಪುರಪೇಟೆ ಏರಿಯಾಲಿಂದ ಒಂದು ಮೋಟ್ರ್ ಕೊಡಿಸ್ತೀವಿ ನಾವು. ಇದ್ರ ಮೇಲೆ ಅಧಿಕಾರಿ ಯಾರದಾರ ಅವ್ರಿಗೇನೈತೆ ತಿಳಿಸಿ ನೀವು ಮಾತಾಡ್ರಿ, ಹ್ಞೂ ಅಂದ್ರೆ ನಾವು ಮೋಟ್ರ್ ಕೊಡ್ಸೋಕೆ ರೆಡಿ ಇದ್ದೀವಿ ರೀ ನಮ್ಮ ಏರಿಯಾಲಿಂದ ಅಂತ ನಾವು ಮಾತಾಡೀವಿ. ಅವ್ರು ಬ್ಯಾಡ್ರಿ ಭಾಳ ಆಗುತ್ತೆ ಅಮೌಂಟ್ ಅಂದ್ರೆ ನಾವಂತೂ ಕೊಡ್ಸೋಕೆ ರೆಡಿ ಇದ್ದೀವಿ. ಇದು ಮೇಲಾಧಿಕಾರಿ ಏನದಾರ ಅವರು ಸಮಸ್ಯೆಯನ್ನು ಇದು ನೋಡಿ ಕೇಳಿಸಿ ಅವರು ಹ್ಞೂ ಅಂದ್ರೆ ನಾವು ಇದು ಕೊಡ್ಸೋಕೆ ರೆಡಿ ಇದ್ದೀವಿ ಮೋಟ್ರು. ಇದು ಸಮಸ್ಯೆ ಈ ಥರದ್ದು ಆಗಲಿಲ್ಲ ಅಂದ್ರೆ ಮತ್ತೇನೈತೆ ಮುಂದೆ ಏನೈತೆ ಓಣಿಲಿಂತ್ರ ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕ್ತೀವಿ. ಇದು ಯುಗಾದಿ ಮುಗೀತು, ರಂಜಾನ್ ಮುಗೀತು, ಬೋರಿಗೆ ಪಾಳಿ ಹಚ್ಚಿದ್ದಾರೆ. 4 ಕೊಡ ತುಂಬಬೇಕಂದ್ರೆ 2 ತಾಸು ಕುಂದಿರ್ಬೇಕು. ಇದು ಈ ಥರದ ಆಗಮಟನೂ ಸ್ವಲ್ಪ ಮೇಲಾಧಿಕಾರಿ ಯಾರ ನಮ್ಮ ಶಾಸಕರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದು ಒಂದು ಸ್ವಲ್ಪ ಇದೇನೈತೆ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ತಮ್ಮಲ್ಲಿ ಕಳಕಳಲ್ಲಿ ವಿನಂತಿ. ನಾವು ವಾರ್ಡ್ ನಂಬರ್ 7 ಮುನ್ಸಿಪಾಲ್ಟಿಗೆ ಬಂದು ಇಂಜಿನಿಯರ್ ಸಾಹೇಬ್ರಿಗೆ ಅವ್ರ ಹೆಸರು ಪಾಟೀಲ್ ಅವರಿಗೆ ಭೇಟಿ ಆದಿವಿ. ಅವರು ಹೇಳ್ತಾ ಇದ್ದಾರೆ ಇವತ್ತು ಮೋಟರ್ ಅದು ಎಲ್ಲ ಕೆಟ್ಟಿದೆ, ಅದ್ರ ಪ್ರಾಬ್ಲಮ್ ಇದ್ದಿದ್ದ ಸಂಬಂಧ ಇವತ್ತು ಸಾಯಂಕಾಲ ಅಥವಾ ರಾತ್ರಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಏನೂ ಇಶ್ಯೂ ಇರಲಿ, ಕೂಡ ಇಡೀ ಇಲ್ಕಲ್ ಪೂರ ಮುಕ್ತ ನೀರು ಸಮಸ್ಯೆ ಪೂರ ಪರಿಹಾರ ಆಗಬೇಕಂತೇಳಿ ನನ್ನ ವಿನಂತಿ ಐತಿ. ಆಮೇಲೆ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀವಿ, ಆದಷ್ಟು ಬೇಗ ಜಲ್ದಿ ಇದು ಏನೇನು ಸಮಸ್ಯೆ ಇದೆ ನೀರಿಂದು ಎಲ್ಲ ಕಡೆ, ಒಂದು ಕಡೆ ಅಲ್ಲ ಎಲ್ಲ ಕಡೆ ಇಡೀ ಇಲ್ಕಲ್ಲು ಇದು ಅದೇ ಸಮಸ್ಯೆ ಇದೆ. ಮೋಟರ್ ಕಳುವು ಆಗ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಇಲ್ಕಲ್ನಲ್ಲಿ ಇನ್ನೂ ಒಂದು ಮೋಟರ್ ಇದು ಸುಟ್ಟಿದೆ. ಅದು ಏನೇನು ಸಮಸ್ಯೆ ಇದೆ ಅವರು ಬರೀ ಅಲ್ಲಿ ಬಾಯಿಲಿಂದ ಹೇಳಾಕತ್ತಾವ, ಕೆಲಸ ಯಾವೂ ಆಗಾವದು ಸರ್. ಅದಕ್ಕೆ ನೀವು ಆದಷ್ಟು ಜಲ್ದಿ ಕ್ರಮ ತಗೊಂಡು ಬೇಗ ಪರಿಹಾರ ಮಾಡಬೇಕು, ಸಮಸ್ಯೆ ಕ್ಲಿಯರ್ ಮಾಡ್ಬೇಕಂತ ಹೇಳ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.